ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಮಾಜಿ ಪೊಲೀಸ್ ಮಹಾನಿರ್ದೇಶಕರಾದ ಓಂ ಪ್ರಕಾಶ್ ಕೊಲೆ ಪ್ರಕರಣ ಇದೀಗ ಕೊನೆ ಹಂತಕ್ಕೆ ಬಂದು ನಿಂತಿದೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಫಸ್ಟ್ ರಿಜಿಸ್ಟರ್ ಆಯಿತು. ನಂತರ ಹೈ ಪ್ರೊಫೈಲ್ ಆದ ಕಾರಣ ಈ ಕೇಸನ್ನ ಬೆಂಗಳೂರು ಪೊಲೀಸ್ ಆಯುಕ್ತರಾದಂತ ದಯಾನಂದ್ ಅವರು ಸಿಸಿಬಿಗೆ ವಹಿಸ್ತಾರೆ. ಇನ್ನ ಸಿಸಿಬಿ ಅವರು ಈ ಕೇಸನ್ನ ತಗೋತಾರೆ. ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಆವತ್ತು ಆ ಮನೆ ಒಳಗಡೆ ಏನಾಯ್ತು ಅಂತ, ಓಂ ಪ್ರಕಾಶ್ನ ಕೊಲೆ ಮಾಡಿದವ್ರು ಯಾರು, ಅವರ ಹೆಂಡತಿಯ ಪಾತ್ರ ಏನು, ಮಗಳ ಪಾತ್ರ ಏನು, ಮಗನ ಪಾತ್ರ ಏನು, ಇವೆಲ್ಲವೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಈಗ ಆ ಎಲ್ಲ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಒಂದಂತಕ್ಕೆ ಈ ಒಂದು ಕೊಲೆ ಪ್ರಕರಣದ ತನಿಖೆ ಲಾಸ್ಟ್ ಸ್ಟೇಜ್ ಬಂದು ನಿಂತಿದೆ. ಒಂದು ಅವತ್ತಿನ ದಿನ ಕಂಪ್ಲೀಟ್ ಏನಾಯ್ತು, ಆ ಸೀನ್ ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ಕಂಪ್ಲೀಟ್ ಆಗಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಸಿಕ್ಕಂತ ಎವಿಡೆನ್ಸ್ ಗಳನ್ನೆಲ್ಲವೂ ಕೂಡ ಕಲೆ ಹಾಕೊಂಡಿದ್ದಾರೆ. ಜೊತೆಗೆ ಸ್ಟೇಟ್ಮೆಂಟ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು, ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಈಗ ಅಂತಿಮ ಹಂತಕ್ಕೆ ಈ ರೀತಿ ಆಗಿದೆ ಅನ್ನೋದನ್ನ ಒಂದು ಕನ್ಕ್ಲೂಷನ್ಗೆ ಒಂದಷ್ಟು ಬಂದಿದ್ದಾರೆ. ಮುಖ್ಯವಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕಸ್ಟಡಿಯಲ್ಲಿ ಇರುವಂತ ಅಂದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರ ಇಂಟ್ರಾಗೇಷನ್ ಆಯ್ತು, ಅವರ ಸ್ಟೇಟ್ಮೆಂಟ್ ಆಯ್ತು, ಖುದ್ದಾವತ್ತು ಏನೇನಾಯ್ತು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನ ಅವರ ಮಗಳ ಪಾತ್ರ ಇದೆಯೋ ಇಲ್ವೋ, ಅವತ್ತಿನ ದಿನ ಆ ಸಂದರ್ಭದಲ್ಲಿ ಅವತ್ತು ತಾಯಿ ಜೊತೆ ಆಕೆನೂ ಕೂಡ ಕೈ ಜೋಡಿಸಿದ್ರು ಅಥವಾ ಅವತ್ತು ಏನು ಅವ್ರು ಹೇಳುವಂತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಅಲ್ಲೇ ಇದ್ರು ಅನ್ನೋದನ್ನ ಎಲ್ಲವೂ ಕೂಡ ಈಗ ಒಂದಷ್ಟು ಸಾಕ್ಷಿಗಳು ಸಿಕ್ಕ ಕಾರಣ ಇದೀಗ ಮಗಳ ಪಾತ್ರ ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಮಗಳ ಪಾತ್ರ ಸದ್ಯಕ್ಕೆ ಪೊಲೀಸರಿಗೆ ಯಾವುದೇ ರೀತಿಯ ಎವಿಡೆನ್ಸ್ ಸಿಕ್ಕಿಲ್ಲ. ಅಂದ್ರೆ ಬಹುಶಃ ಆಕೆಗೆ ಈ ಒಂದು ಘಟನೆಯ ನಂತರ ಅವ್ರಿಗೂ ಕೂಡ ಗೊತ್ತಾಗಿದೆ ಅನ್ನೋ ಅಂಶಗಳು ಕೂಡ ಈಗ ಬರ್ತಾರೆ. ಅಲ್ಲಿಗೆ ಈಗ ಇರುವಂತದ್ನ ಈ ಒಂದು ಪ್ರಕರಣದಲ್ಲಿ ಓಂ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಓಂ ಪ್ರಕಾಶ್ನ ಪತ್ನಿ ಪಲ್ಲವಿ ಅವರ ಕಂಪ್ಲೀಟ್ ಆಗಿ ಅವರ ಇನ್ವಾಲ್ವ್ಮೆಂಟ್, ಅವರು ಮಾಡಿರುವಂತದಕ್ಕೆ ಎಲ್ಲಾ ರೀತಿಯ ಸಾಕ್ಷಿಗಳು ಈಗ ಸಿಕ್ಕಿದೆ. ಮುಖ್ಯವಾಗಿ ಈಗ ಅವರ ಇಂಟ್ರಾಗೇಷನ್ ಇರ್ಬೋದು, ಎವಿಡೆನ್ಸ್ ಗಳಿರ್ಬೋದು, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ಇದು ಕಳೆದ ಅವರ ಮದುವೆ ಆದ ನಂತರ ಕಳೆದ 20 ವರ್ಷಗಳಿಂದ ಸರಿಯಾಗಿ ಅವರಿಬ್ರು ಗಂಡ ಹೆಂಡತಿನ ಇಬ್ರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಅನ್ನೋ ಅಂಶ ಈಗ ಗೊತ್ತಾಗಿದೆ. ಅದರಲ್ಲೂ ಕೂಡ ಕಳೆದ 3-4 ತಿಂಗಳಲ್ಲಿ ಕೂಡ ಸಾಕಷ್ಟು ಬಾರಿ ಇಬ್ಬರ ನಡುವೆ ಗಲಾಟೆ, ಹೊಡೆದಾಟ, ಅವ್ರು ಇವ್ರಿಗೆ ಹೊಡೆದಿರೋದು, ಇವ್ರಿಗೆ ಹೊಡೆದಿರುವಂತದ್ದು, ಜೊತೆಗೆ ನೀನ್ ಸಾಯಿಸ್ತೀನಿ ಅನ್ನೋದು, ನಾನ್ ಸಾಯಿಸ್ತೀನಿ ಅನ್ನೋದು, ಈ ರೀತಿ ಒಂದು ವಾತಾವರಣದಲ್ಲಿ ಕಳೆದ 3-4 ತಿಂಗಳ ಮನೆಯಲ್ಲಿ ಇತ್ತು ಪರಿಸ್ಥಿತಿ. ಆ ಮನೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಮಗ ಇರ್ತಾನೆ, ಮಗ ಮತ್ತೆ ಸೊಸೆ ಅವ್ರದೇ ಒಂಥರ ಲೈಫ್ ಆಗುತ್ತೆ. ಮಗಳು ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತಾರೆ, ಅವ್ರದ್ದು ಇನ್ನೊಂಥರ ಲೈಫು. ಇನ್ನ ಗ್ರೌಂಡ್ ಫ್ಲೋರ್ ಅಲ್ಲಿ ಓಂ ಪ್ರಕಾಶ್ ಮತ್ತೆ ಅವರ ಪತ್ನಿ ಅವ್ರದೇ ಒಂಥರ ಆಗುತ್ತೆ. ಬಹುಶಃ ಮನೆ ಒಳಗಡೆ ಅಡಿಗೆನೇ ಮಾಡಿಲ್ಲ ಕಳೆದ 3-4, ಯಾಕೆಂದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲಾ ಸ್ವಿಗ್ಗಿ ಝೊಮ್ಯಾಟೋದಿಂದ ಊಟ ತರಿಸ್ಕೊಳ್ಳೋದು. ಅಂದ್ರೆ ಆ ರೀತಿ ಮನೆ ಒಂದು ವಾತಾವರಣ ಆಗೋಗ್ಬಿಟ್ಟಿತ್ತು. ಒಬ್ರಿಗೊಬ್ರಿಗೆ ಮಾತಾಡ್ತಾ ಇರಲಿಲ್ಲ, ಮಾತಾಡಿದ್ರೆ ಗಲಾಟೆ ಆಗ್ತಾ ಇರುವಂತದ್ದು ಸಾಕಷ್ಟು. ಅವ್ರಿಗೆ ಇವ್ರದ್ದು ನಾನು ಹೇಳಿದ್ನಲ್ಲ ಯಾವ ಮಟ್ಟಕ್ಕೆ ಅಂದ್ರೆ ನನ್ನ ಇವ್ರು ಸಾಯಿಸ್ಬೋದು, ಇಲ್ಲ ನನ್ನ ಸಾಯಿಸ್ಬೋದು ಅನ್ನೋ ಒಂದು ಆತಂಕದಲ್ಲೇ ಎಲ್ಲರೂ ಕೂಡ ಅಲ್ಲಿ ಜೀವನ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಓಂ ಪ್ರಕಾಶ್ ಮಗನ ಮೇಲೆ ಜಾಸ್ತಿ ಒಲವು ತೋರಿಸ್ತಾ ಇದ್ರು, ಅವ್ರ ಪರವಾಗಿ ನಿಂತ್ಕೋತಾ ಇದ್ರು ಅಂತ ಹೆಂಡತಿ ಮತ್ತೆ ಮಗಳಿಗೆ ಗಲಾಟೆ, ಜೊತೆಗೆ ಇವರಿಬ್ರು ಸೇರ್ಕೊಂಡು ಇವ್ರ ಮೇಲೆ ಗಲಾಟೆ, ಈ ರೀತಿ ಒಬ್ರ ಮೇಲೆ ಒಬ್ರು ಗಲಾಟೆ ಕಳೆದ ಈ ಒಂದು ಹೈ ಪ್ರೊಫೈಲ್ ಮನೆಯಲ್ಲಿ ಏನಿದೆ ಪೊಲೀಸ್ ಮಹಾನಿರ್ದೇಶಕರಾದಂತ ಓಂ ಪ್ರಕಾಶ್ ಮನೆಯಲ್ಲಿ ಇದ್ದಂತ ಸ್ಥಿತಿ ಈಗ ಪೊಲೀಸರಿಗೆ ಸಿಕ್ಕಂತ ಎವಿಡೆನ್ಸ್ಗಳು. ಇನ್ನ ಆ ದಿನಾನೂ ಕೂಡ ಯಥಾ ಪ್ರಕಾರ ಇವ್ರು ಹೊರಗಡೆಯಿಂದ ಊಟ ತರ್ಸ್ಕೊಂಡು ಓಂ ಪ್ರಕಾಶ್ ಊಟ ಮಾಡಕ್ ಕೂತ್ಕೊಂಡಾಗ ಮಾತಿಗೆ ಅಲ್ಲಿಂದ ಬಂದಾಗ ಟ್ರಿಗರ್ ಆಗಿ ಇಮಿಡಿಯೇಟ್ ಆಗಿ ಅಲ್ಲಿದ್ದಂತ ಒಂದು ಬಾಟಲ್ ಅಂದ್ರೆ ಆ ಜ್ಯೂಸ್ ಬಾಟಲ್ ಅಂತ, ಆ ಬಾಟಲ್ ಅಲ್ಲಿ ಫಸ್ಟ್ ಹೊಡಿತಾರೆ, ನಂತರ ಅದೇ ಬಾಟಲ್ ಅಲ್ಲಿ ಚುಚ್ಚುತ್ತಾರೆ. ಅದನ್ನ ಯಾಕೆಂದ್ರೆ ಓಂ ಪ್ರಕಾಶ್ ನೀವು ನೋಡಿದಾಗೆ ಬಹಳಷ್ಟು ವೆಯ್ಟ್ ಇದ್ರು, ಜಾಸ್ತಿ ಅವರ ದೇಹ ಬಹಳ ತೂಕವಾಗಿತ್ತು, ಆಮೇಲೆ ಬಹಳ ಬಲಿಷ್ಠವಾಗಿದ್ರು. ಅವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅಲ್ಲಿದ್ದಂತ ನೈಫ್ ಅಲ್ಲಿ ಅವ್ರಿಗೆ ಮನ ಬಂದಂತೆ ಸ್ಟ್ಯಾಬ್ ಅನ್ನ ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನಾಗಲ್ಲ, ಮತ್ತೆ ಅವ್ರನ್ನ ಬೀಳ್ದಾಗ ಅಲ್ಲಿ ರಕ್ತ ಹೊರಗಡೆ ಬಂದಾಗ ಅಲ್ಲಿದ್ದಂತ ಹಾರ್ಪಿಕ್ ಅನ್ನ ಏನು ನಾವು ಬಾತ್ರೂಮ್ ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಲಿಕ್ವಿಡ್ ಹಾಕೋದು, ಚಿಲ್ಲಿ ಪೌಡರ್ ಹಾಕಿರುವಂತದ್ದು, ಜೊತೆಗೆ ಎಲ್ಲೂ ಕೂಡ ಮತ್ತೆ ಅವ್ರನ್ನ ವಾಪಸ್ ನನಗೆ ಹೊಡಿಬಾರ್ದು ಅಥವಾ ಆ ಒಂದು ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಈಕೆ ಒಬ್ರೆ, ಯಾಕೆಂತಂದ್ರೆ ರಿವರ್ಸ್ ಮತ್ತೆ ನನ್ಗೆ ಹೊಡಿಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲವನ್ನು ಕೂಡ ಅವ್ರಿಗೆ ಮತ್ತೆ ಎದಾಳ್ದಂಗೆ ಅಲ್ಲಿ ಹಾಕೊಂಡು ಕೆಳಗಡೆ ಅವ್ರನ್ನ ಕೊಲೆ ಮಾಡಿರುವಂತದ್ದು ಈಗ ಸಿಕ್ಕಿರುವಂತ ಎವಿಡೆನ್ಸ್. ಇದು ಸಂಬಂಧಪಟ್ಟಂತೆ ಅವರ ಫಿಂಗರ್ ಪ್ರಿಂಟ್ ಇರ್ಬೋದು, ಎಲ್ಲವನ್ನೂ ಕೂಡ ಈಗ ಫೋರೆನ್ಸಿಕ್ ಲ್ಯಾಬ್ ಕಳಿಸಿದ್ರೆ ಅದು ರಿಪೋರ್ಟ್ ಬರ್ಬೇಕಾಗಿದೆ.
ಈಗ ಅವರ ಪತ್ನಿದು ಕೂಡ ಕಸ್ಟಡಿ ಈಗ ಏನ್ ತಗೊಂಡಿದೆ ಅದು ಕೂಡ ಎಂಡ್ ಆಗ್ತಾ ಇದೆ. ಈಗ ಅವರ ವಿರುದ್ಧ ಅಲ್ಲಿ ಫಿಂಗರ್ ಪ್ರಿಂಟ್ಸ್, ಸಾಕ್ಷಿಗಳು, ನೈಫ್ ಮೇಲೆ ಇದ್ದಿದ್ದು, ಜೊತೆಗೆ ಅಲ್ಲಿ ಇದ್ದಿದ್ದು ಎಲ್ಲವನ್ನೂ ಕೂಡ ಹೇಳಿಕೆಯನ್ನ ಪಡ್ಕೊಂಡಿರುವಂತದ್ದು ಈಗ ಅವರೇ ಮಾಡಿರುವಂತದ್ದು. ಮಗಳು ಮೇಲ್ಗಡೆ ಇದ್ರೂ ಕೂಡ ಅವ್ರಿಗೆ, ಯಾಕೆಂದ್ರೆ ಪ್ರತಿ ಸರಿನೂ ಕೂಡ ಗಂಡ ಹೆಂಡತಿ ಜಗಳ ಆಗ್ತಾ ಇರುತ್ತೆ. ಹಾಗಾಗಿ ಯಾರು ಕೂಡ ಆ ಸಂದರ್ಭದಲ್ಲಿ ಕೆಳಗಡೆ ಇರ್ಲಿಲ್ಲ. ಮಗನೂ ಬರ್ಲಿಲ್ಲ, ಸೊಸೆನೂ ಬರ್ಲಿಲ್ಲ, ಮಗಳು ಕೂಡ ಕೆಳಗಡೆ ಬಂದಿಲ್ಲ ಅನ್ನೋದು ಈಗ ಗೊತ್ತಿರುವಂತದ್ದು. ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಜಗಳ ಆಡ್ತಾ ಇದಾರೆ. ಇವತ್ತು ಕೂಡ ಅದೇ ರೀತಿ ಜಗಳ ಅನ್ನೋದನ್ನೇ ಬಿಟ್ರೆ ಮತ್ತೆ ಯಾವ್ದು ಕೂಡ ಈ ಸಂದರ್ಭದಲ್ಲಿ ಆಗುವಂತ ಘಟನೆ ಆಗೋ ಮುಂಚೆ ಸಾಕಷ್ಟು ಮೆಸೇಜ್ಗಳನ್ನ ಪಲ್ಲವಿ ಅವರು ಬೇರೆ ಬೇರೆ ಅವರ ಸ್ನೇಹಿತರಿಗೆ ಕಳಿಸಿರುವಂತದ್ದು, ಗನ್ ಇಟ್ಕೊಂಡು ನನ್ನ ಸಾಯಿಸಕ್ ಓಡಾಡ್ತಾ ಇದಾರೆ ಅನ್ನೋದು ಕಳಿಸಿರ್ಬೋದು. ಮತ್ತೆ ಆಗ್ತಾ ಇರುವಂತ ಘಟನೆಗಳ ಬಗ್ಗೆ ಕೂಡ ಅವರು ಕೂಡ ಹೇಳ್ಕೊಂಡಿದ್ದಾರೆ ಕೆಲವೊಂದಷ್ಟು. ಈ ತರದೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಈಗ ಕೊಲೆಯಲ್ಲಿ ಅಂತ್ಯವಾಯ್ತು. ಈಗ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ಆಲ್ಮೋಸ್ಟ್ ಮುಗಿಸಿ ಈಗ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ಹಾಕುವಂತದ್ದು, ಮತ್ತೆ ಜೊತೆಗೆ ಅವರ ಮಗಳ ಪಾತ್ರ ಏನಿತ್ತು ಅದು ಮುಖ್ಯವಾಗಿತ್ತು. ಯಾಕೆಂತಂದ್ರೆ ಹೇಳುವಂತದ್ದು ಇಲ್ಲ, ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಅನ್ನೋದಿತ್ತು. ಆದ್ರೆ ಮಗ ಕಂಪ್ಲೇಂಟ್ ಕೊಟ್ಟಾಗ ಕೂಡ ನೇರವಾಗಿ ಕೊಟ್ಟಿಲ್ಲ, ಇವ್ರು ಮಾಡಿರ್ಬೋದು ಅನ್ನೋದನ್ನ ಕೊಟ್ಟಿದ್ರು. ಆದ್ರೆ ಈಗ ಸಿಕ್ಕಿರುವ ಎವಿಡೆನ್ಸ್ ಅಲ್ಲಿ ಅವರ ಪಾತ್ರ ಇಲ್ಲ ಅನ್ನೋದು ಈಗ ಸದ್ಯಕ್ಕೆ ಕನ್ಕ್ಲೂಷನ್ ಬಂದಿದೆ. ಇನ್ನು ಉಳಿದಂತೆ ಪ್ರೊಸೆಸ್ ಪ್ರಕಾರ ಅವರ ಪತ್ನಿಯನ್ನ ವಿಚಾರಣೆಯನ್ನ ಮುಗಿಸಿ ಅವರ ಹೇಳಿಕೆಯನ್ನು ಪಡ್ಕೊಂಡು ಕೋರ್ಟ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಸಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇದೇ ಈ ದಿನದ ವಿಶೇಷ.